ನಮಸ್ಕಾರ ಫ್ರೆಂಡ್, ಬನ್ನಿ ಇವತ್ತು ಹೊಸ ಜಾಗ ಕರ್ಕೊಳ್ತಾ ಇದ್ದೀವಿ. ಎಲ್ಲಪ್ಪ ಅಂದರೆ ಫುಲ್ ಡೀಟೇಲ್ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಂಗಾರಪೇಟೆ ತಾಲೂಕು ಅರಮಾನಹಳ್ಳಿ ಇರುವಂತಹ ದೇವಸ್ಥಾನಕ್ಕೆ, ನಾಗಲಮುದ್ದಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಗೈಸ್. ಇಲ್ಲಿ ಅದ್ಭುತವಾದಂತ ಇವತ್ತು ಒಂದು ಅದ್ಧೂರಿಯವಾದಂತ ಒಂದು ಪೂಜೆ ನಡೀತು. ಅದಕ್ಕಾಗಿ ನಮ್ಗೆ ಇನ್ವಿಟೇಷನ್ ಸಿಕ್ಕಿತ್ತು, ಅದಕ್ಕಾಗಿ ನಾವು ಬಂದಿದ್ದೀವಿ. ಇಲ್ಲಿ ಇವತ್ತು ಅಮ್ಮನವರ ದರ್ಶನ ಸಮೇತ ನಾನು ನಿಮ್ಗೆ ತೋರಿಸ್ತೀನಿ. ನಮಗೆ ನಾನು ತುಂಬಾ ಕಷ್ಟದಲ್ಲಿದ್ದೆ, 3 ದಿನ ಬಂದು ಪೂಜೆ ಮಾಡಿಸ್ಕೊಂಡೆ. ಇವಾಗೆಲ್ಲ ಚೆನ್ನಾಗೇ ಇದ್ದೀನಿ. ಆಮೇಲೆ ಈ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಅಂತ ನಿಮ್ಗೆ ಗ್ಯಾರಂಟಿ ಇದೆಯಾ? ಅಲ್ಲ, ಎಷ್ಟು ವರ್ಷದಿಂದ ಇದೆ ಇದು? ಎಷ್ಟು ಜನ ಬರ್ತಾರೆ? ಅವ್ರಿಗೆಲ್ಲ ಅನುಕೂಲ ಆಗಿದೆಯಾ? 5 ವರ್ಷದಿಂದ ಇದೆ. ಸುಮಾರು ಜನ ನೋಡ್ಕೊಂಡು ಹೋಗಿದ್ದಾರೆ. ಬಂದು ಅವನ್ ಬರ್ಲಿಲ್ಲ, ಅವನಿಗೆ ಬರ್ಲೇಬೇಕಾ? ಬರ್ಲೇಬೇಕು ನೋಡಿ ಮಗಳೇ. 3 ಕೋಳಿ ಬೇಕು, 3 ನಿಂಬೆ ಹಣ್ಣು ಬೇಕು, 3 ದೋಸೆಕಾಯಿ ಬೇಕು, ಸರಿನಾ? ಇಷ್ಟು ಎತ್ಕೊಂಡು ನನ್ನ ಹತ್ರ ಬೇಕು. ಈಗೆಲ್ಲ ಮಾಡಕ್ಕೂ ಚಾರ್ಜ್ ಇಲ್ಲ. ನೀನು ಬಂದಿದ್ದ ದಿವಸ ನಿಧಾನ ಕುತ್ಕೊಂಡು ನಾನು ಇಲ್ಲಿ ನಿನಗೆ ಹೇಳ್ತೀನಿ. ಆ ಥರ ಮಾಡಿದ್ಮೇಲೆ 5 ದಿನಕ್ಕೆ ನಾನು ತರಿಸ್ಕೊಡ್ತೀನಿ. ಈಗ ವರ್ಷ ಆಗೈತೆ ಅವ್ನು ಹೋಗಿ, ಖಾಲಿ 5 ದಿನಕ್ಕೆ ನಾನು ತರಿಸ್ಕೊಡ್ತೀನಿ. ಅವನೊಂದು ದಾರದಲ್ಲಿದ್ದಾನೆ, ದಾರಿ ಹಾಕ್ಬಿಟ್ಟಿದ್ದಾನೆ. ಆದ್ರೆ ನಾನು ಏನೇ ಮಾಡಿ ಕರ್ಸ್ಕೊಡ್ತೀನಿ. ಇವಳು ಮಾಡ್ಕೊಂಡಿದ್ದ ಅಥವಾ ಇವಳು ಪಾಪ ಮಾಡ್ಕೊಂಬಂದ್ಲು. ಅವನು ಹೇಳಿದ ಮಾತಿದ್ಮೇಲೆ ಇವಳು ಇರಲ್ಲ. ಅವನೊಂದು ದಾರಿದಲ್ಲಿ ಹೋಗ್ಬಿಟ್ಟು ಸುತ್ತಾಗಿ ದಕ್ಕಿಸ್ಕೊಂಡು ಈಗ ನಿನ್ನ ದೂರ ಮಾಡಿ ಆದ್ರೆ ಹೇಳ್ಕೊಳ್ತಾ ಇದೀಯಾ, ಆ ದಾರಿ ನಾನು ಬರ್ತಾನೆ ಖಂಡಿತ ಬರ್ತಾನೆ, ಸರಿನಾ? ಖಂಡಿತ ತರಿಸ್ಕೊಡ್ತೀನಿ. ಬಾ. ಈ ದೇವ್ರ ಬಗ್ಗೆ ಎಷ್ಟು ಜನ ಬಂದಿದ್ದಾರೋ ಅದು ಏನ್ ಪ್ರಾಬ್ಲಮ್ ಇತ್ತು, ಏನು ಕ್ಲಿಯರ್ ಆಯ್ತು? ಇದು ಕೈ ಕಾಲು ಸುಸ್ತಾಗ್ತೈತಾ? ಈ ಹೊಟ್ಟೆದಲ್ಲೇ ನೋವು ಬರ್ತೈತಾ? ತಲೆ ಸುತ್ತೈತಾ? ಈ ತಲೆ ಹಿಂದಕ್ಕೆ ಭಾರ ಬರ್ತೈತಾ? ಅಮಾಸ ಪೌರ್ಣಮ್ ಬಂದ್ರೆ ಒಂದೇ ಹೊಟ್ಟೆ ಊದ್ಕೊಂಡಂಗೆ ಆಗ್ತೈತಾ? ಇವಳು ಗಾಳಿನೇ ಐತಲ್ಲೇ ಮಗಳೇ. ಹೌದು, ಈ ಹೊಟ್ಟೆ ನೋವ್ತಾ ಇರ್ತೈತೆ. ಏನಾದ್ರೂ ನಾವು ಶಕ್ತಿ ಕಮ್ಮಿ ತಿಂದ್ರೆ ಒಂಥರ ಕಮತ್ಬೇಕು ಬರ್ತೈತೆ, ಒಂಥರ ತಲೆ ಸುತ್ತೈತೆ. ಯಾರಾದ್ರೂ ಹೆಂಗಸ್ರು ನೆರಳು ಬಿದ್ರೆ ಅವ್ಳಿಗೆ ಇರೋಕ್ಕಾಗಲ್ಲ. ಈ ಥರ ಆಗ್ತೈತೆ. ಮನೆಯಲ್ಲೇ ಇದ್ರೆ ತಲೆ ಒಂದು ಭಾರ ಹಿಂಗೆ ಎಲ್ಲ ನಿಂತ್ಕೊಂಡೇ ಇರೋದು, ಒಂಥರ ಮೂದೇವಿ, ಬಾಯಿ ಆರೋದು. ಅರ್ಥ ಆಯ್ತಾ? ಇಲ್ಲಿ ಬಂದು ಇಟ್ಕೊಂಡಂಗೆ ಆಗೋದು. ಅವಳು ಉರ್ಲಾಕೊಂಡು ಸತ್ತಿರೋನು ಒಬ್ಬ ಹುಡುಗ, ಸರಿನಾ? ಮತ್ತೆ ಇನ್ನೊಬ್ಳು ವಯಸ್ಸೋಳು ಸತ್ತಿರೋದು 1-2 ವರ್ಷಕ್ಕೆ ಮೊದಲು. ಇಬ್ರು ಇದ್ದಾರೆ. ಮತ್ತೆ ಇನ್ನೆಲ್ಲಿ ಮಾಡ್ತೀನ? ನಾನು ಹೇಳ್ತಾ ಇರೋದೇನು, ಈಗ ನಿಮ್ಮಣ್ಣಲ್ಲಿ ನೋಡ್ಕೊ, ಮತ್ತೆ ಅಂತರ ಒಂದ್ ಕಟ್ಕೊ, ಆಮೇಲೆ ಹೆಂಗಿರ್ತೈತಂತ ನನ್ಗೆ ಹೇಳಿ. ಈಗ ನಿಮ್ಮಣ್ಣಲ್ಲಿ ನೋಡ್ಕೊಡ್ರಿ, ನಿಮ್ಮಣ್ಣಲ್ಲೆಲ್ಲ ಅವಳಿಗೆ ವಾಶ ಆಗ್ಬಿಟ್ರೆ ಮತ್ತೆ ಅಂತರ ಕಟ್ಕೊಂಡು, ಸರಿನಾ? ಹಂಗ್ ಮಾಡ್ಕೊ.
ಒಂದ್ ಬಾಯಿ ಆಡ್ಕೊಂಡು ಹೋಗ್ತಾ ಇರ್ತೈತೆ, ಕತ್ತಿಟ್ಕೊಂಡು ಹಂಗ ಆಗ್ತೈತೇನೆ. ನಾನು ಹೇಳ್ತಾ ಇರೋದು ಕಾಲ್ ಉರಿ ಬರ್ತೈತೆ, ಈ ತಾಲೆಗೆಲ್ಲ ಒಂಥರ ಬಗ ಬಗ ಅಂತ ಉರ್ದಂಗ ಆಗ್ತೈತೆ, ಈ ತರ ಆಗ್ತೈತೆ. ಸರಿನಾ? ಅದನ್ನ ಸರಿಪಡಿಸ್ಕೊ, ನಾನು ಯಾರು ಮಾಡ್ಕೊಡ್ತೀನಿ. ಇವ್ರು ಹೇಳಿ 100% ಕರೆಕ್ಟ್. ಇವ್ರು ಏನು ಹೇಳಿದಾರೆ 100% ಕರೆಕ್ಟ್ ಆಗಿದೆ. 3 ಜನ ಅಲ್ಲ, 4 ಮೆಂಬರ್ಸ್, ಮೋರ್ ದೆನ್ 4 ಮೆಂಬರ್ಸ್ ವೇಟ್ ಮಾಡ್ತಾ ಇದಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಅವ್ರಿಗೆ ಕಟ್ಟುನೇ ಹೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. 100% ಕರೆಕ್ಟ್. ಬಟ್ ಅದು ಯಾವಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಆನೆಸ್ಟ್ ಆಗಿ ಹೇಳ್ಬಲ್ಲ, ಇದೊಂದು 100% ಕರೆಕ್ಟ್. ಈಗ ನೀವೇನ್ ಬೇಡ್ಕೊಂಡ್ರೋ ಅದ್ರ ಬಗ್ಗೆ ಏನ್ ಬೇಡ್ಕೊಂಡಿಲ್ಲ, ಕುತ್ಕೊಂತಾನೆ ಅವ್ರು ಹೇಳಿದ್ರು. ಅವ್ರು ಹೇಳಿದ್ರು. ಅವ್ರು ಅದೇನೆ ನಿಜ ತಾನೆ. ನಮ್ಗೆ 20 ದಿವಸ ಟೈಮ್ ಕೊಡು, ಆಮೇಲೆ ಅವ್ರು ನಾನು ಓದ್ ಕಾಟ ಕೊಟ್ಟು ಸರಿನಾ ಮಾಡ್ತಾ ಇದ್ದಾರೆ. ಒಂದು ಹೆಂಗಸು